ಪ್ರೀತಿಯ ವಿದ್ಯಾರ್ಥಿಗಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು 6ನೇ ತರಗತಿ ಅಧ್ಯಾಯ 6 ಭಾಗ 2ರಲ್ಲಿ ಮೊದಲನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣದಲ್ಲಿ ಪುಟ ಸಂಖ್ಯೆ 14 ಅದರಲ್ಲಿ ಮೊದಲನೇದು ಏನದ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣ. ಹಿಂದಿನ ವಿಡಿಯೋಗಳಲ್ಲಿ ಆಯತದ ವಿಸ್ತೀರ್ಣ ಮತ್ತು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೇವೆ. ಯಾವ ರೀತಿ ಅಂತಂದ್ರೆ ಕಂಡುಹಿಡಿದೇವೆ. ಈ ಒಂದು ವಿಡಿಯೋದಲ್ಲಿ ತ್ರಿಭುಜದ ವಿಸ್ತೀರ್ಣ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಏನದ ಅಂತಂದಾಗ ಹಾಳೆ ಮೇಲೆ ಒಂದು ಆಯತವನ್ನು ರಚಿಸಿ ಅದರ ಒಂದು ಕರ್ಣವನ್ನು ಎಳೆಯಿರಿ. ಆ ಕರ್ಣದ ಉದ್ದಕ್ಕೂ ಆಯತಗಳನ್ನು ಕತ್ತರಿಸಿ 2 ತ್ರಿಭುಜಗಳನ್ನು ಪಡೆಯಿರಿ ಅಂತ. ಇದು ನಾವು ಒಂದು ಆಯತವನ್ನು ರಚನೆ ಮಾಡಿದರೆ ಉದ್ದ 6 ಸೆಂಟಿಮೀಟರ್ದ, ಅಗಲ 4 ಸೆಂಟಿಮೀಟರ್. ಇದು 4 ಮತ್ತು 6 ಸೆಂಟಿಮೀಟರ್ ಇರುವ ಆಯತ. ಈ ಆಯತದ ಉದ್ದಕ್ಕೂ ಮತ್ತು ಅಗಲಕ್ಕೂ ಏನು ಮಾಡಬೇಕು? ಕರ್ಣಗಳನ್ನು ಎಳಿಬೇಕು. ಈಗ ಕರ್ಣಗಳು ಈ ರೀತಿ ಎಳೆದಾಗ ಕರ್ಣಗಳನ್ನು ಎಳೆಯೋಣ. ಇಲ್ಲಿಂದ 1 2 ಅಂತಂದ್ರೆ ಉದ್ದಕ್ಕೂ ಆಯತವನ್ನು ಕತ್ತರಿಸಿ 2 ತ್ರಿಭುಜಗಳನ್ನು ಪಡೆಯಿರಿ ಅಂತ. ಇದನ್ನು ಕತ್ತರಿಯ ಸಹಾಯದಿಂದ ಏನು ಮಾಡಬೇಕು? ಕಟ್ ಮಾಡಬೇಕು. ಕಟ್ ಮಾಡಿದಾಗ ಏನರಂತ 2 ತ್ರಿಭುಜಗಳನ್ನು ಪಡಿತೀರಿ ಅಂತ. 2 ತ್ರಿಭುಜಗಳನ್ನು ಪಡೆದೇವ್ರಿ. ಇಲ್ಲಿ ನೋಡ್ರಿ ಮಕ್ಕಳೇ, 2 ತ್ರಿಭುಜಗಳವ. ಈಗ ಇಲ್ಲಿ ಏನದ ಅಂತಂದ್ರೆ ಒಂದೇದು 2 ತ್ರಿಭುಜಗಳು ಒಂದರ ಮೇಲೊಂದು ನಿಖರವಾಗಿ ಆಯ್ಕೆಗೊಳ್ಳುತ್ತವೆ ಅಂತ ಪ್ರಶ್ನೆ. ಇವು 2 ತ್ರಿಭುಜಗಳು ಒಂದರ ಒಂದು ಮೇಲಿಟ್ಟಾಗ ಆಯ್ಕೆಗೊಳ್ಳುತ್ತವೆ ಅಥವಾ ಇಲ್ಲ ಅಂತ. ಹೌದು ಮಕ್ಕಳೇ, ಒಂದರ ಒಂದು ಮೇಲೆ ಇಟ್ಟಾಗ ಆಯ್ಕೆಗೊಳ್ಳುತ್ತದೆ. ಇಲ್ಲಿ ಹೌದು, ಪರಿಶೀಲಿಸಿ ಅವು ಒಂದೇ ವಿಸ್ತೀರ್ಣವು ಹೊಂದಿದೆ ಅಂತ. ಹೌದು, ಅವು 2 ಹೌದು, ಆ 2 ಒಂದೇ ವಿಸ್ತೀರ್ಣ ಆಗಿದೆ. ಇದು ಒಂದನೇದಾಯಿತು. ವಿಭಿನ್ನ ಅಳತೆಗಳನ್ನು ಹೊಂದಿರುವ ಹೆಚ್ಚಿನ ಆಯತಗಳೊಂದಿಗೆ ಇದನ್ನು ಪ್ರಯತ್ನಿಸಿ. ನೀವು ಇದನ್ನು ಚೌಕಕ್ಕೂ ಪರಿಶೀಲಿಸಬಹುದು. ಈ ಚಟುವಟಿಕೆಯಿಂದ ನೀವು ಯಾವುದಾದರೂ ತೀರ್ಮಾನಕ್ಕೆ ಬರಬಹುದೇ? ಇದನ್ನು ಇಲ್ಲಿ ಬರೆಯಿರಿ ಅಂತ. ಇದು ಮೇಲೆ ಏನು ಚಟುವಟಿಕೆ ಮಾಡಿದೆ ನೋಡ್ರಿ, ಒಂದು ಆಯತವನ್ನು ರಚನೆ ಮಾಡಿ ಆ ಆಯತ ಕರ್ಣಕ್ಕೆ ಒಂದು ಉದ್ದವನ್ನು ಕರ್ಣವನ್ನು ಎಳೆದು ಆ ಕರ್ಣದಿಂದ ಆಯತದಲ್ಲಿ ಒಂದು ಕತ್ತರಿ ಸಹಾಯದಿಂದ ಕಟ್ ಮಾಡಿ ಒಂದು ಆಯತದಲ್ಲಿ 2 ತ್ರಿಭುಜಗಳನ್ನು ಪಡೆದೇವ್ರಿ. ಅದೇ ಅಂಬದು ಇಲ್ಲಿ ಏನು ಮಾಡಬೇಕು ಅಂತಂದರೆ ಹೆಚ್ಚಿನ ಆಯತಗಳನ್ನು ರಚನೆ ಮಾಡಿ ಇದನ್ನು ಪರಿಶೀಲಿಸಿ ಅಂತ. ಅದನ್ನು ಅಂಬದು ಮತ್ತು ಚೌಕಗಳನ್ನು ಪರಿಶೀಲಿಸಬಹುದು. ಈ ಚಟುವಟಿಕೆಯಿಂದ ನೀವು ಯಾವುದಾದ್ರೂ ತೀರ್ಮಾನಕ್ಕೆ ಬರಬಹುದೇ? ಅದನ್ನು ಇಲ್ಲಿ ಬರೆಯಿರಿ ಅಂತ. ಈ ಚಟುವಟಿಕೆಯಿಂದ ನಾವು ಏನು ತೀರ್ಮಾನಕ್ಕೆ ಬರ್ತೇವೆ ಅಂತಂದ್ರೆ ಎಲ್ಲ ಆಯತದಲ್ಲಿ ತ್ರಿಭುಜಗಳು ಒಂದೇ ಆಗಿವೆ ಅಥವಾ ಆಗಿದೆ. ಇದು ಮುಗಿತು. ಈಗ ಮುಂದೆ ನೀಡಿರುವ ಚಿತ್ರಗಳನ್ನು ಗಮನಿಸಿ. ನೀಲಿ ಆಯತ, ಇದು ನೀಲಿ ಆಯತ. ವಿಸ್ತೀರ್ಣವು ಹಳದಿ ತ್ರಿಭುಜದ ವಿಸ್ತೀರ್ಣಕ್ಕಿಂತ ಹೆಚ್ಚಿದೆ ಅಥವಾ ಕಡಿಮೆಯಾಗಿದೆಯೇ ಅಥವಾ ಒಂದೇ ಆಗಿದೆ. ಇದು ನೀಲಿ ಆಯತ, ಇದು ಹಳದಿ ತ್ರಿಭುಜ. ಇವು 2 ಆಯತ, ಇದು ಆಯತ, ಇದು ತ್ರಿಭುಜ. 2 ಚಿತ್ರದ ವಿಸ್ತೀರ್ಣ ಒಂದೇ ಆಗಿದೆ ಅಥವಾ ಕಡಿಮೆ ಆಗಿದೆ ಅಥವಾ ಹೆಚ್ಚಾಗಿದೆ ಎಂಬುದು ನೋಡಬೇಕು. ನಾವು ಇದು ನೋಡ್ಬೇಕಂತಂದ್ರೆ ಹೋದ ವಿಡಿಯೋದಲ್ಲಿ ನಾವೇನು ಮಾಡಿದೆ ಅಂತಂದ್ರೆ ಚಿತ್ರಗಳನ್ನು ತುಣುಕುಗಳನ್ನು ಒಂದರ ಮೇಲೆ ಒಂದು ಇಟ್ಟು ಆಯ್ಕೆಗೊಂಡಿನಿರ್ಬೇಕು ರೀ. ಆಯ್ಕೆಗೊಂಡಿತ್ತು ಅಥವಾ ಸಮನಾಗಿತ್ತು ಅಥವಾ ಓವರ್ಲ್ಯಾಪ್ ಆಯ್ತು ಅಂತಂದ್ರೆ ಅವು ಯಾಕೆ ಏನಂತ ಕರಿತೇವೆ? ಆ 2 ಆಕೃತಿಯ ವಿಸ್ತೀರ್ಣ ಒಂದಾಗಂತ ಕರಿತೇವೆ. ಇದು
ಇದು ಆಯತ, ಇದು ತ್ರಿಭುಜ. ಇವು ಎರಡು ಆಕೃತಿಯ ಎರಡು ಚಿತ್ರದ ವಿಸ್ತೀರ್ಣ ಒಂದೇ ಆಗ್ಯದ ಅಂಬುದು ನೋಡಬೇಕು. ಈ ರೀತಿ ನೋಡಿದಾಗ ತ್ರಿಭುಜದ ವಿಸ್ತೀರ್ಣ ಹೆಚ್ಚಾಗಿ ಕಾಣುತ್ತದೆ ಮತ್ತು ಆಯತದ ವಿಸ್ತೀರ್ಣ ಕಡಿಮೆಯಾಗಿ ಕಾಣುತ್ತದೆ. ಅದರಿಂದ ನಾವು ಏನು ಮಾಡ್ಬೇಕಂತಂದ್ರೆ ಇದು ಆಯತದಲ್ಲಿ ಕತ್ತರಿಯಿಂದ ಕಟ್ ಮಾಡಿ ಈ ಒಂದು ಆಯತದಲ್ಲಿ ಎರಡು ತ್ರಿಭುಜಗಳನ್ನು ಪಡಿಬೇಕು. ಪಡೆದು ಆ ತ್ರಿಭುಜದ ಮೇಲೆ ಇಟ್ಟು ನೋಡಬೇಕು. ಈ ರೀತಿ ಕತ್ತರಿಯಿಂದ ಕಟ್ ಮಾಡಿದಾಗ ಒಂದು ಆಯತದಲ್ಲಿ ನಮಗೆ ಏನು ಸಿಗ್ತದೆ, ಎರಡು ತ್ರಿಭುಜಗಳು ಸಿಕ್ಕಿದೆವು. ಈ ತ್ರಿಭುಜಗಳನ್ನು ಈ ತ್ರಿಭುಜದ ಮೇಲೆ ಇಟ್ಟಿದಾಗ ಏನಾಯ್ತದೆ ಅಂಬೋದು ನೋಡ್ರಿ. ಇಟ್ಟಾಗ ಒಂದರ ಮೇಲೆ ಒಂದು ಇಟ್ಟಾಗ ಏನಾಗ್ಲತ್ತದ ರೀ, ಆ ತ್ರಿಭುಜವನ್ನು ಆಯ್ಕೆ ಗುಳ್ಳತ್ತದ ರೀ, ಅಂತಂದ್ರೆ ಓವರ್ಲ್ಯಾಪ್ ಆಗ್ಲತ್ತದ. ಏನಾಗ್ಲತ್ತದ, ಓವರ್ಲ್ಯಾಪ್ ಆಗ್ಲತ್ತದ. ಇದು ಅರ್ಥ ಏನು ಅಂತಂದ್ರೆ ಆಯತದ ವಿಸ್ತೀರ್ಣ ಮತ್ತು ತ್ರಿಭುಜದ ವಿಸ್ತೀರ್ಣ ಏನದ ರೀ, ಸಮಾನಾಗಿ ಹೊಂದಿದ ರೀ. ಆದ್ದರಿಂದ ಇಲ್ಲಿ ಈ ಎರಡು ಆಯತದ ಮತ್ತು ಇದ್ರದ್ದು ವಿಸ್ತೀರ್ಣ ಏನದ ಸಮಾನಾಗದಂತ ಬರಿಬೇಕು. ಅದೇ ಎಂಬುದು ಇಲ್ಲಿ ಕೆಳಗಡೆ ಕೊಟ್ಟಿನದ ರೀ. ನೀಲಿ ಆಯತ ಮತ್ತು ಹಳದಿ ತ್ರಿಭುಜ ಮತ್ತು ಇವುಗಳ ವಿಸ್ತೀರ್ಣ ನಡುವಿನ ಏನಾದರೂ ಸಂಬಂಧವನ್ನು ನೀವು ಕಾಣುವಿರಿ, ಆ ಸಂಬಂಧವನ್ನು ಇಲ್ಲಿ ಬರೀರಿ ಅಂತ. ಮೊದಲು ಎರಡು ಚಿತ್ರದ ವಿಸ್ತೀರ್ಣ ಏನದ ಎಂಬುದು ಬರೀಬೇಕು. ಇಲ್ಲಿ ಎರಡು ಚಿತ್ರಗಳ ವಿಸ್ತೀರ್ಣವು ಒಂದೇ ಆಗಿದೆ. ನಾವು ಇದನ್ನು ಈ ಆಕೃತಿ ಮೇಲೆ ಇಟ್ಟು ನೋಡಿದೇವ್ರಿ. ಒಂದರ ಮೇಲೆ ಒಂದು ಇಟ್ಟಾಗ ಓವರ್ಲ್ಯಾಪ್ ಆಗ್ಯದ ರೀ, ಸಮಾನಾಗಿ ಕವರ್ ಆಗ್ಯದ. ಅದರಿಂದ ಇದನ್ನು ಎರಡು ಆಕೃತಿಯ ವಿಸ್ತೀರ್ಣ ಹೆಚ್ಚಿದೆಯಾ ಅಥವಾ ಕಡಿಮೆ ಇದೆ, ಒಂದೇ ಆಗಿದೆ ಅಂತ ಪ್ರಶ್ನೆ ಇತ್ತು. ಈ ಎರಡು ಚಿತ್ರದ ವಿಸ್ತೀರ್ಣ ಏನದ ರೀ, ಒಂದೇ ಆಗಿದೆ. ಈಗ ಈ ಎರಡು ಪ್ರಶ್ನೆದ ಸಹಾಯದಿಂದ ಇಲ್ಲಿ ಕೆಳಗೆ ಕೊಟ್ಟಂಥ ಈ ಪ್ರಶ್ನೆಯನ್ನು ಬಿಡಿಸೋಣ. ನೀಲಿ ಆಯತ ಮತ್ತು ಹಳದಿ ತ್ರಿಭುಜ ಮತ್ತು ಇವುಗಳ ವಿಸ್ತೀರ್ಣಗಳ ನಡುವೆ ಏನಾದರೂ ಸಂಬಂಧವನ್ನು ನೀವು ಕಾಣುವಿರ, ಆ ಸಂಬಂಧವನ್ನು ಇಲ್ಲಿ ಬರೀರಿ ಅಂತ ಇಲ್ಲಿ ಬರ್ದ. ಇಲ್ಲಿ ಏನದ ಅಂತಂದ್ರೆ ಈ ಎರಡು ಇದು ನೋಡಿದಾಗ ಏನದ ರೀ ಅಂತಂದ್ರೆ ಇಲ್ಲಿ ಒಂದು ಆಯತದಲ್ಲಿ ಇದ್ರದ್ದು ಏನು ಸಂಬಂಧ ಅಂತಂದ್ರೆ ಒಂದು ಆಯತವನ್ನು ನಾವು ಎರಡು ತ್ರಿಭುಜಗಳಾಗಿ ಏನು ಮಾಡ್ಬೋದು, ಒಂದು ಆಯತದಲ್ಲಿ ಅರ್ಧ ತ್ರಿಭುಜವನ್ನು ಕರ್ಣವನ್ನು ಎಳೆದಾಗ ಅರ್ಧ ತ್ರಿಭುಜ ಆಯ್ತದ. ಏನು ಸಂಬಂಧ ಅಂತಂತಂದ್ರೆ ಆಯತದ ವಿಸ್ತೀರ್ಣವು ಸಮನಾಗಿದೆ ಎರಡು ಪಟ್ಟು ಅಥವಾ ಎರಡರಷ್ಟು ತ್ರಿಭುಜದ ವಿಸ್ತೀರ್ಣ ಇರ್ತದೆ ರೀ. ಅಥವಾ ಇದನ್ನು ನಾವು ಹಿಂಗೂ ಬರಿಬೋದು, ಆಯತದ ವಿಸ್ತೀರ್ಣ ಅಥವಾ ತ್ರಿಭುಜದ ಇದು ಎರಡನೇ ಒಂದು ಆಯತ ಒಂದು ಇರ್ತದೆ, ಅದ್ರಾಗ ಎರಡು ಭಾಗ ಮಾಡೋದು, ಒಂದು ಭಾಗ ತ್ರಿಭುಜದ ಏನಿರ್ತದೆ ರೀ ವಿಸ್ತೀರ್ಣ ಇರ್ತದೆ. ಇದಾಯಿತು. ನೆಕ್ಸ್ಟು ಕೆಳಗಡೆ ಮತ್ತೊಂದು ಚಿತ್ರ ಕೊಟ್ಟಿದ್ದ ರೀ. ಗ್ರಿಡ್ ಹಾಳೆಯನ್ನು ಉಪಯೋಗಿಸಿ ಯಾವುದೇ ಆವೃತ್ತ ಆಕೃತಿಯ ವಿಸ್ತೀರ್ಣವನ್ನು ಲೆಕ್ಕಾಚಾರ ಮಾಡಲು ಹಿಂದಿನ ತರಗತಿಗಳಲ್ಲಿ ನೀವು ಅರ್ಥೈಸಿಕೊಂಡಿರುವುದನ್ನು ಬಳಸಿ ಮತ್ತು ಇದರಲ್ಲಿ ಒಂದನೇದು ನೀಲಿ ತ್ರಿಭುಜ BADಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಿಂದಿನ ಇದೇ ತರಗತಿಯಲ್ಲಿ ಹಿಂದೆ ನಾವು ವಿಸ್ತೀರ್ಣವನ್ನು ಕಂಡುಹಿಡಿದೇವಲ್ಲ, ಆ ವಿಸ್ತೀರ್ಣದ ನಿಯಮವನ್ನು ಬಳಸಿ ಏನು ಮಾಡಬೇಕು, ಈ ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಏನದ ಅಂತಂದ್ರೆ ನೋಡಿರಿ, ಇದು ಒಂದು ಆಯತಾಕೃತಿ. ಆಯತಾಕೃತಿಯಲ್ಲಿ ಎರಡು ತ್ರಿಭುಜಗಳಿವೆ ರೀ. ಇದು ನೀಲಿ ತ್ರಿಭುಜ. ಈ ನೀಲಿ ತ್ರಿಭುಜ ಇಷ್ಟದ ರೀ. ಈ ನೀಲಿ ತ್ರಿಭುಜ ಹೆಸರು ಏನು ಕೊಟ್ಟಿದ್ದ ಅಂತ BAD. ಇಲ್ಲಿಂದ ಇಲ್ಲಿವರೆಗೆ ನೀಲಿ ತ್ರಿಭುಜ ಅದ. ಈ ನೀಲಿ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ಇಲ್ಲಿ ನೋಡ್ರಿ. ಪೂರ್ಣ ಚೌಕ ಇತ್ತಂತಂದ್ರೆ ಒಂದು ಏಕಮಾನ, ಅರ್ಧ ಚೌಕ ಇತ್ತಂತಂದ್ರೆ ಅರ್ಧ ಏಕಮಾನ, ಅರ್ಧಕ್ಕಿಂತ ಹೆಚ್ಚಿಗಿತ್ತಂತಂದ್ರೆ ಒಂದು ಏಕಮಾನವನ್ನು ತೆಗೆದುಕೊಂಡು ಏನು ಮಾಡ್ಬೇಕು, ಇದ್ರದ್ದು ವಿಸ್ತೀರ್ಣನ ಕಂಡುಹಿಡಬೇಕು. ಇದು ಒಂದು ಚೌಕ, ಇದು 2, ಇದು 3, ಇದು 4, ಇದು 5,
6 7 ಅರ್ಧಕ್ಕಿಂತ ಹೆಚ್ಚಿಗೆ ಅದ ರೀ, ಅದರಿಂದ 7, ಇದನ್ನು 8, ಇದನ್ನು ಅರ್ಧಕ್ಕಿಂತ ಹೆಚ್ಚಿಗೆ ಅದ, ಇದು 9. ಎಷ್ಟು ಪೂರ್ಣ ಚೌಕಗಳು ಎಷ್ಟವ ರೀ? 9 ಅವ. ಮತ್ತು ಇದು ಎಷ್ಟದ? ಅರ್ಧ ಅದ ರೀ, ಅರ್ಧ ಚೌಕ, ಇದು ಅರ್ಧ, ಮತ್ತು ಇಲ್ಲೂ ಅರ್ಧ ಅದ ರೀ, ಇದೂ ಅರ್ಧ, ಇದು ಅರ್ಧ ಅಂತಂದು ಅರ್ಧ 1 ಎಷ್ಟಾಗ್ತದ? ಇದು 9 ಪ್ಲಸ್ ಇದು ಅರ್ಧ ಪ್ಲಸ್ ಇದು ಅರ್ಧ ಅಂತಂದ್ರೆ ಅರ್ಧ 1 1 9 10. BAD ಯ ವಿಸ್ತೀರ್ಣ ಎಷ್ಟು ಅಂತಂದ್ರೆ 10 ಏಕಮಾನ. ಇದು ಒಂದೇದು ಪುಟ ಸಂಖ್ಯೆ 14 ಮುಗೀತು. ಪುಟ ಸಂಖ್ಯೆ 15ರಲ್ಲಿ ಮತ್ತು ಏನದ ಅಂತಂದ್ರೆ ಕೆಂಪು ತ್ರಿಭುಜ ABEಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದೇ ಚಿತ್ರದಲ್ಲಿ ಕೆಂಪು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಈ ನೀಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದ ಕೆಂಪು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕು. ಕೆಂಪು ತ್ರಿಭುಜ ಇಲ್ಲಿಂದ ಇಲ್ಲಿವರೆಗೆ ಅದ ರೀ, ABE ಅಂತ ಹೆಸರು ಕೊಟ್ಟಿಂದ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವೇನು ಮಾಡ್ಬೇಕಂತಂದ್ರೆ ಕಂಡುಹಿಡಿಬೇಕು. ಇಲ್ಲಿ ನೋಡಿರಿ, ಪೂರ್ಣ ಚೌಕಗಳು ಎಲ್ಲ ಅದನ್ನು ಮೊದಲು ನೋಡಿರಿ. ಇದು ಒಂದನೇದು, ಇದು ಅರ್ಧಕ್ಕಿಂತ ಹೆಚ್ಚಿಗದ, ಇದು 2, ಇದನ್ನು ಅರ್ಧಕ್ಕಿಂತ ಹೆಚ್ಚಿಗದ 3, ಇದು 4, ಇದು 5, ಇದು 6, ಇದು 7, ಇದು 8, ಇದನ್ನು ಅರ್ಧಕ್ಕಿಂತ ಹೆಚ್ಚಿಗದ, ಇದು 9. ಎಷ್ಟು ರೀ? 9. ಇಲ್ಲೊಂದು ಅರ್ಧ ಅದ, ಇದೊಂದು ಅರ್ಧ, ಈ ಅರ್ಧ ಕುಂತ ಎಷ್ಟಾಯ್ತು? 1 ಆಯ್ತು ರೀ. ಅಂತಂದ್ರೆ ಇದ್ರದ್ದು ವಿಸ್ತೀರ್ಣ ಎಷ್ಟಾಯ್ತು? 9 ಪ್ಲಸ್ ಅರ್ಧ ಅಂತಂದ್ರೆ 10 ಏಕಮಾನ. ಎಷ್ಟು ರೀ? 10 ಏಕಮಾನ. ಇಲ್ಲೊಂದು ಪ್ರಶ್ನೆ ಅದ ರೀ, ಕೆಂಪು ಮತ್ತು ನೀಲಿ ತ್ರಿಭುಜಗಳೆರಡು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ, ಆದರೆ ಅವು ಬಹಳ ವಿಭಿನ್ನವಾಗಿ ಕಾಣುತ್ತವೆ. ಹೌದು, ಎರಡು ಏನವ ರೀ ಅಂತಂದ್ರೆ ಇದು ಕೆಂಪು ತ್ರಿಭುಜ, ಇದು ನೀಲಿ ತ್ರಿಭುಜ. ಈ ಎರಡು ತ್ರಿಭುಜದ ವಿಸ್ತೀರ್ಣ ಎಷ್ಟದ ರೀ? ಇದು 10 ಏಕಮಾನ, ಮತ್ತು ಇದನ್ನು ಎಷ್ಟದ ಅಂತಂದಾಗ ಇದನ್ನು 10 ಏಕಮಾನ. ಎರಡು ತ್ರಿಭುಜದ ವಿಸ್ತೀರ್ಣ ಏನದ ರೀ? ಒಂದೇ ಆಗಿ ಹೊಂದಿನದ ರೀ, ಕಾಣುತ್ತವೆ. ಹೌದು, ಈ ಎರಡು ಆಕೃತಿಗಳ ವಿಸ್ತೀರ್ಣ ಒಂದೇ ಆಗಿ ಹೊಂದಿವೆ, ಆದರೆ ಅವು ಎರಡು ಏನ ಅಂತಂದ್ರೆ ವಿಭಿನ್ನವಾಗಿ ಕಾಣುತ್ತಾರೆ. ಈ ಎರಡು ಏನವ ಅಂತಂದ್ರೆ ತ್ರಿಭುಜಗಳು ವಿಭಿನ್ನ. ಇದು ಇಲ್ಲಿಂದ ಇಲ್ಲಿವರೆಗೆ ಅದ ರೀ ನೀಲಿ ತ್ರಿಭುಜ, ಕೆಂಪು ತ್ರಿಭುಜ ಇಲ್ಲಿಂದ ಇಲ್ಲಿವರೆಗೆ ಅದ. ಎರಡು ಆಕೃತಿ ನೋಡಿದಾಗ ಏನದ ವ್ಯತ್ಯಾಸ ಕಾಣತ್ತದ. ಅದೇ ಎಂಬುದು ಇಲ್ಲಿ ಕೊಟ್ಟಿದ್ದ ರೀ. ABCD ಆಯತದ ವಿಸ್ತೀರ್ಣ. ABCD ಆಯತದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ABCD ಈ ಆಯತದ ಪೂರ್ಣ ಆಯತದ ಏನು ಮಾಡಬೇಕು? ವಿಸ್ತೀರ್ಣ ಕಂಡುಹಿಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಎಷ್ಟು ಚೌಕಗಳವ ರೀ? 20 ಚೌಕಗಳು. ಆದ್ದರಿಂದ ಇಲ್ಲಿ 20 ಏಕಮಾನ ಅಥವಾ ಯೂನಿಟ್ ಅಂತ ಬರಿಬೇಕ್ರಿ. ಆದ್ದರಿಂದ BAD ತ್ರಿಭುಜದ ವಿಸ್ತೀರ್ಣವು ABCD ಆಯತದ ವಿಸ್ತೀರ್ಣದ ಅರ್ಧದಷ್ಟಿದೆ. BAD ಎಲ್ಲದರಿ? ಇಲ್ಲದರಿ. BAD ತ್ರಿಭುಜದ ವಿಸ್ತೀರ್ಣ ಎಂಬುದು ABCD ಆಯತದ ವಿಸ್ತೀರ್ಣದ ಅರ್ಧದಷ್ಟು ಇದೆ ರೀ. ಅರ್ಧದಷ್ಟು ಅದ ಇಲ್ಲ ರೀ. ಇದು ABCD ಎಂಬುದು 20 ಏಕಮಾನ ಅದ, BAD ಎಂಬುದು ಎಷ್ಟದ? 10 ಏಕಮಾನ ಅದ ರೀ. ಸರಿ ರೀ, ಹೌದು. ಇಲ್ಲಿ ಕೆಳಗಡೆ ಇನ್ನೂ ಒಂದು ಪ್ರಶ್ನೆ ರೀ. ABE ತ್ರಿಭುಜದ ಬಗ್ಗೆ ಏನು ಹೇಳಿವ್ರಿ? ABE ಈ ತ್ರಿಭುಜದ ಬಗ್ಗೆ ಏನು ಹೇಳಿವ್ರಿ ಅಂತ. ಮತ್ತು ಎರಡು ವಿಭಿನ್ನ ಆಯತಗಳ ಎರಡು ಅರ್ಧಗಳಿವೆ. ಎರಡು ವಿಭಿನ್ನ ಆಯತಗಳವ ರೀ. ವಿಭಿನ್ನ ಆಯತಗಳು ಅಂತಂದ್ರೆ ಇಲ್ಲಿ ಎರಡು ತ್ರಿಭುಜಗಳನ್ನು ಬೇರೆ ಬೇರೆ ಅವ ರೀ, ಮತ್ತು ಆಯತಗಳನ್ನು ಬೇರೆ ಬೇರೆ ಅವ. ಇದರಲ್ಲಿ ಎರಡು ಆಯತಗಳು ಎಲ್ಲೆಲ್ಲವ ಅಂತಂದ್ರೆ ಇಲ್ಲಿ ನೋಡ್ರಿ, ಆಯತಗಳು ಯಾವ?
ಇದು ಹಳದಿ ಆಯತ ರೀ. ಹಳದಿ 1 2 3 4 5 6 7 8 ಏಕಮಾನ ಹೊಂದಿರೋ ಇಲ್ಲಿಂದ ಇಲ್ಲಿವರೆಗೆ ಒಂದು ಹಳದಿ ಆಯತ ಅದ ರೀ. ಮತ್ತು 1 2 3 4 5 6 7 8 9 10 11 12 ಏಕಮಾನವನ್ನು ಹೊಂದಿರೋ ಹಸಿರು ಆಯತವನ್ನು ಹೊಂದಿದ 2 ಆಯತಗಳು ರೀ. ಅವು ಬೇರೆ ಬೇರೆ ಆಯತಗಳು ಅದೆಂಬುದು ಇಲ್ಲಿ ಕೊಟ್ಟಿದ್ದಾರೆ. 2 ವಿಭಿನ್ನ ಆಯತಗಳ ಅರ್ಧಗಳು ಏನವ್ರಿ ಎ ಬಿ ಇ ಮತ್ತು ಬಿ ಡಿ ಎ ತ್ರಿಭುಜಗಳು. ತ್ರಿಭುಜ ಎ ಬಿ ಇ ವಿಸ್ತೀರ್ಣ ಸಮನಾಗಿದೆ ತ್ರಿಭುಜ ಎ ಇ ಎಫ್. ತ್ರಿಭುಜ ಎ ಬಿ ಇ ಇದರ ವಿಸ್ತೀರ್ಣ ಎಂಬುದು ತ್ರಿಭುಜ ಎ ಇ ಎಫ್. ಎ ಇ ಎಫ್ನ ಏನದ ರೀ ಮತ್ತು ಎ ಇ ಎಫ್ ಪ್ಲಸ್ ತ್ರಿಭುಜ ಬಿ ಇ ಎಫ್ ಈ ಎರಡು ಕೂಡಿ ಅಂತಂದ್ರೆ ನೋಡಿರಿ, ಇದು ಇಲ್ಲಿಂದ ಇಲ್ಲಿವರೆಗೆ ಹಸಿರು ತ್ರಿಭುಜ ಅದ ರೀ. ಮತ್ತು ಇಲ್ಲಿಂದ ಇಲ್ಲಿವರೆಗೆ ಏನದ ಹಳದಿ ತ್ರಿಭುಜ. ಈ ಎರಡು ತ್ರಿಭುಜಗಳ ಅರ್ಧ ಅಂತ ಎರಡು ತ್ರಿಭುಜ ಕೂಡಿಸಿ ಎ ಇ ಎಫ್ ಈ ತ್ರಿಭುಜ ಅರ್ಧ ತ್ರಿಭುಜ ಮತ್ತು ಬಿ ಇ ಎಫ್ ಇದು ಅರ್ಧ ತ್ರಿಭುಜ, ಆಯತದ ಅರ್ಧ ತ್ರಿಭುಜ ಮತ್ತು ಇದು ಆಯತದ ಅರ್ಧ ತ್ರಿಭುಜವನ್ನು ಕೂಡಿಸಿ ಏನಾಗ್ಲತ್ತರಿ ಅಂತಂದ್ರೆ ಎ ಬಿ ಇ ತ್ರಿಭುಜ ಆಗ್ಲತ್ತದ. ಅದೇ ಎಂಬುದು ಇಲ್ಲಿ ಕೊಟ್ಟಿದ್ದಾರೆ. ಎ ಬಿ ತ್ರಿಭುಜ ಎಂಬುದು 2 ವಿಭಿನ್ನ ಆಯತಗಳಿಂದ ಆಗಿರೋದು ಒಟ್ಟು ಆಯತದ ಅದ ರೀ. ತ್ರಿಭುಜ ಎ ಇ ಎಫ್ ಇದು ಅರ್ಧ ಅಂತಂದ್ರೆ ಇದು ಇಲ್ಲಿಂದ ಇಲ್ಲಿವರೆಗೆ ರೀ. ಮತ್ತು ತ್ರಿಭುಜ ಬಿ ಇ ಎಫ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದರ ಅರ್ಧ ಅದೇ ಎಂಬುದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ತ್ರಿಭುಜ ಎ ಇ ಎಫ್ ವಿಸ್ತೀರ್ಣ ಎಂಬುದು ಸಮನಾಗಿದೆ. ಎದಕ್ಕೆ ಸಮಾನ ಆದಂತಂದ್ರೆ ಇದು ಎ ಇ ಎಫ್ನ ತ್ರಿಭುಜದ ವಿಸ್ತೀರ್ಣ ಎದಕ್ಕೆ ಸಮ ಅದ ಅಂತಂದ್ರೆ ಆಯತ ಎ ಎಫ್ ಇ ಡಿ ಈ ಆಯತದ ವಿಸ್ತೀರ್ಣಕ್ಕೆ ಏನದ ರೀ ಸಮ ಅದ ಅಂತಂದ್ರೆ ಇದರ ಅರ್ಧ ಅದ ಅಂತ. ಇದು ಆಯತ ರೀ ಯಾವುದು ಎ ಎಫ್ ಇ ಡಿ ಇದರ ಅರ್ಧ ಅದಂತ ರೀ ತ್ರಿಭುಜ. ಹೆಂಗಂತಂದ್ರೆ ಇಲ್ಲಿ ನೋಡಿರಿ, ಹಸಿರು ಆಯತದ ವಿಸ್ತೀರ್ಣ ಎಷ್ಟು 1 2 3 4 5 6 7 8 9 10 11 12 ಎಷ್ಟು 12 ವಿಸ್ತೀರ್ಣ ಅದ ರೀ. ಈ ಹಸಿರು ಆಯತದ ವಿಸ್ತೀರ್ಣ ಎಷ್ಟು 12 ಏಕಮಾನ ಅಂತಂದ್ರೆ ಈಗ ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟದಂಬ ಅದು ನೋಡ್ಬೇಕಂದ್ರೆ 12ರ ಅರ್ಧ ಈ ಆಯತದ ಅರ್ಧ ತ್ರಿಭುಜದಂತ 1 2 3 4 5 ಇದು ಅರ್ಧ 6 ಅಂದರೆ 12ರ ಅರ್ಧ 6 ಆಯ್ತದ. ಆದ್ದರಿಂದ ಈ ಹಸಿರು ಆಯತದ ಅರ್ಧದಷ್ಟು ಏನದ ರೀ ತ್ರಿಭುಜ ಎ ಇ ಎಫ್ ಅದ. ಎ ಇ ಎಫ್ ಅರ್ಧದಂತ. ಮತ್ತು ಅದೇ ರೀತಿ ತ್ರಿಭುಜ ಬಿ ಇ ಎಫ್ ಈ ತ್ರಿಭುಜ ಎಂಬುದು ಆಯತ ಬಿ ಎಫ್ ಇ ಸಿ ಈ ಆಯತದ ಅರ್ಧದಷ್ಟು ಅದ ರೀ. ಈಗ ಇದು ಆಯತ ರೀ, ಇದು ಹಳದಿ ಬಣ್ಣದ ಆಯತ. ಈ ಆಯತದ ಅರ್ಧದಷ್ಟು ಏನದ ಬಿ ಎಫ್ ಇ ಅಥವಾ ಬಿ ಇ ಎಫ್ ಈ ತ್ರಿಭುಜದಂತ. ಇಲ್ಲಿ ನೋಡಿದಾಗ ಹಸಿರು ಬಣ್ಣದ ಆಯತದ ವಿಸ್ತೀರ್ಣ ಎಷ್ಟು 1 2 3 4 5 6 7 8 ಇದರ ಅರ್ಧದಂತ. ಇದು 1 2 3 ಇದು ಅರ್ಧಕ್ಕಿಂತ ಹೆಚ್ಚಿಗೆ ಇದು 4 ಅಂತಂದ್ರೆ 8ರ ಅರ್ಧ ಎಷ್ಟು ರೀ 4 ಆಯ್ತು. ಈ ಆಯತದ ವಿಸ್ತೀರ್ಣ ಎಷ್ಟು 4 ಅದಂತ. ಅದೇ ಎಂಬುದು ಇಲ್ಲಿ ಕೊಟ್ಟಿನದ ರೀ. ಹಾಗಾಗಿ ತ್ರಿಭುಜ ಎ ಬಿ ಇ ವಿಸ್ತೀರ್ಣ ಎ ಬಿ ಇ ವಿಸ್ತೀರ್ಣ ಸಮನಾಗಿದೆ ಆಯತ ಎ ಎಫ್ ಇ ಡಿ ವಿಸ್ತೀರ್ಣದ ಅರ್ಧದಷ್ಟು. ಇದ್ರದ್ದು ವಿಸ್ತೀರ್ಣ ಎಂಬುದು ಈ ವಿಸ್ತೀರ್ಣದ ಅರ್ಧದಷ್ಟು ಅದ ಮತ್ತು ಪ್ಲಸ್ ಅಂದ್ರೆ ಇದು ಯಾವುದು ಎ ಎಫ್ ಇ ಡಿ ಹಸಿರು ಬಣ್ಣದ ಆಯತದ ಅದು ಅರ್ಧ ಅದ ಪ್ಲಸ್ ಆಯತ ಬಿ ಎಫ್ ಇ ಸಿ ಅಂದ್ರೆ ಹಳದಿ ಬಣ್ಣದ ಅರ್ಧದಷ್ಟು ಕೂಡಿ ಬಿ ತ್ರಿಭುಜ ಆಗ್ಲತ್ತರಿ. ಇದು ಹಸಿರು ಬಣ್ಣದ ಅರ್ಧ ವಿಸ್ತೀರ್ಣ ಹಳದಿ ಬಣ್ಣದ ಅರ್ಧ ವಿಸ್ತೀರ್ಣ ಕೂಡಿ ಒಟ್ಟು ಒಂದು ತ್ರಿಭುಜದ ವಿಸ್ತೀರ್ಣ ಆಗ್ಲತ್ತ. ಅದೇ ಎಂಬುದು ಆಯತ ಎ ಎಫ್ ಇ ಡಿ ಮತ್ತು ಆಯತ ಬಿ ಎಫ್ ಇ ಸಿ ವಿಸ್ತೀರ್ಣಗಳ ಮೊತ್ತದ ಅರ್ಧದಷ್ಟು ಅಂತಂದ್ರೆ ಎರಡು ಕೂಡ್ಸಾಗ ಎಷ್ಟು ಏಕಮಾನ ಅದ ರೀ ಅಂತಂದ್ರೆ ಇವು ಎರಡು ಆಯತನ ಕೂಡ್ಸಾಗ ನಮಗೆ 20 ಏಕಮಾನನು ಬಂದದ. ಆ ಮೊತ್ತದ ಅರ್ಧದಷ್ಟು ಏನದ ಅದಂತ ಯಾವುದು ಎ ಬಿ ಇ ಇದ್ರದ್ದು ಎ ಬಿ
ABE ಈ ವಿಸ್ತೀರ್ಣ ಅರ್ಧದಷ್ಟು ಎತ್ತದ ಈ ದೊಡ್ಡ ಆಯತದ ಅರ್ಧದಷ್ಟು ಅದ. ಆಯತದ ABCD ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ. ಈ ಆಯತದ ಅರ್ಧದಷ್ಟು ವಿಸ್ತೀರ್ಣ ಇರುತ್ತದೆ ಮಕ್ಕಳೇ. ಇಲ್ಲಿ ಕೆಳಗಡೆ ತೀರ್ಮಾನ ಅಂತದ ರೀ. ಈ ತೀರ್ಮಾನದಲ್ಲಿ ಏನು ಬರಬೇಕಂತಂದಾಗ ಈ ಮೇಲಿಂದ ಇಷ್ಟೆಲ್ಲ ಸನ್ನಿವೇಶ ಕುರಿತು ನಾವು ಏನು ಚರ್ಚೆ ಮಾಡಿದೇವಲ್ಲ ರೀ, ಆ ಚರ್ಚೆಯನ್ನು ಇಲ್ಲಿ ಬರಬೇಕ್ರಿ. ಏನು ಅಂತಂದಾಗ ಇದೊಂದು ಆಯತ, ಇದು ಒಟ್ಟು ಆಯತದ ವಿಸ್ತೀರ್ಣ. ಒಟ್ಟು ಆಯತದ ವಿಸ್ತೀರ್ಣದ ಅರ್ಧದಷ್ಟು ಏನಿರ್ತದೆ ರೀ, ತ್ರಿಭುಜದ ವಿಸ್ತೀರ್ಣ ಇರ್ತದೆ. ಅಂದರೆ ಈ ಒಂದು ಆಯತದಲ್ಲಿ ಕರ್ಣವಾಗಿ ನಾವು ಕತ್ತರಿಸಿದಾಗ 2 ತ್ರಿಭುಜಗಳನ್ನು ಪಡಿತೇವೆ. ಆ 2 ತ್ರಿಭುಜಗಳ ಒಟ್ಟು ವಿಸ್ತೀರ್ಣಗಳ ಮೊತ್ತಕ್ಕೆ ಈ ಆಯತದ ಒಟ್ಟು ವಿಸ್ತೀರ್ಣ ಇರ್ತದೆ ರೀ. ಅದೇ ಇಲ್ಲಿ ತೀರ್ಮಾನದಲ್ಲಿ ಬರಿಬೇಕು. ಯಾವುದೇ ಒಂದು ಆಯತದಲ್ಲಿ ಕರ್ಣವಾಗಿ ಕತ್ತರಿಸಿದಾಗ 2 ತ್ರಿಭುಜಗಳನ್ನು ಪಡೆಯುತ್ತೇವೆ ರೀ. ಒಂದು ಆಯತದಲ್ಲಿ ಏನು ಪಡಿತೇವೆ, 2 ಕರ್ಣವಾಗಿ ಎಳೆದಾಗ 2 ತ್ರಿಭುಜಗಳನ್ನು ಪಡಿತೇವೆ. ಹಾಗೂ ಆ 2 ತ್ರಿಭುಜಗಳ ಸಮ ಆಗಿರುತ್ತೆ. ಮತ್ತು ಕತ್ತರಿದಿಂದ ಕತ್ತರಿಸಿದಾಗ ಆ 2 ತ್ರಿಭುಜಗಳನ್ನು ಪಡಿತೇವೆ. ಆ 2 ತ್ರಿಭುಜಗಳ ವಿಸ್ತೀರ್ಣ ಏನಿರ್ತದೆ, ಸಮನಾಗಿರ್ತದೆ. ನಾವು ಚಟುವಟಿಕೆಯಲ್ಲಿ ಮಾಡಿ ನೋಡಿದ್ದೇವೆ ರೀ. ಒಂದು ಆಯತವನ್ನು ತೆಗೆದುಕೊಂಡು ಆಯತವನ್ನು ಕರ್ಣವಾಗಿ ಎಳೆದು ಕತ್ತರಿ ಸಹಾಯದಿಂದ ಕಟ್ ಮಾಡಿ ಅಲ್ಲಿ ಏನು ಮಾಡಿದೆ ಅಂತಂದ್ರೆ ಒಂದರ ಮೇಲೆ ಒಂದು ಇಟ್ಟು ನೋಡಿದರೆ ಆಯ್ಕೆಗೊಂಡಿತ್ತಂತ ಸಮನಾಗಿತ್ತು, ಆಯ್ಕೆಗೊಂಡಿರಬಹುದು ಅಥವಾ ಓವರ್ಲ್ಯಾಪ್ ಆಗಿರಬಹುದು ಅಥವಾ ಕವರ್ ಆಗಿರಬಹುದು, ಏನು ಸಮನಾಗಿರುತ್ತದೆ. ಆದ್ದರಿಂದ ಒಟ್ಟು ಆಯತದ ವಿಸ್ತೀರ್ಣಕ್ಕೆ ಅದು ಏನಿರ್ತದೆ, ಒಟ್ಟು ಆಯತ ಒಂದು ಆಯತದ ಎಷ್ಟು ವಿಸ್ತೀರ್ಣ ಇರ್ತದಲ್ಲ ಆ ವಿಸ್ತೀರ್ಣಕ್ಕೆ ಆ 2 ತ್ರಿಭುಜಗಳನ್ನು ಕರ್ಣವಾಗಿ ಕತ್ತರಿಸೋದಿಲ್ಲ, ಆ ಕರ್ಣವಾಗಿ ಕತ್ತರಿಸಿದ ತ್ರಿಭುಜಗಳ 2 ತ್ರಿಭುಜಗಳ ಕರ್ಣವಾಗಿ ಕತ್ತರಿಸಿದ 2 ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಏನಿರ್ತದೆ, ಸಮನಾಗಿರ್ತದೆ ಎಂದು ನಾವು ಏನು ಮಾಡ್ಬೋದು, ತೀರ್ಮಾನಿಸಬಹುದು. ಇಲ್ಲಿಗೆ ಪುಟ ಸಂಖ್ಯೆ 14 ಮತ್ತು 15 ಮುಗಿತು ಮಕ್ಕಳೇ. ಈ ವಿಡಿಯೋವನ್ನು ಇಲ್ಲಿವರೆಗೆ ವೀಕ್ಷಿಸುವುದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ, ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕು ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.